ನಾಯಕರು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಮುನಿರತ್ನವರು ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳನ್ನು ಬೈದಿದ್ದಾರೆ, ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ, ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ. ಅಂದರೆ ಒಕ್ಕಲಿಗ ಸಮುದಾಯ ನಾಯಕರೇ ಇಲ್ಲ. ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಜಾತಿಯ ಆಧಾರದ ಮೇಲೆ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಇಲ್ಲಿ ಒಕ್ಕಲಿಗರ ಟ್ಯಾಗ್ ಆಗಲಿ, ಲಿಂಗಾಯತರ ಟ್ಯಾಗ್ ಆಗಲಿ, ಅಥವಾ OBC ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಇರ್ಬೋದು, ಮುಸಲ್ಮಾನರ ಟ್ಯಾಗ್ ಆಗಲಿ, ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇವೆಲ್ಲವೂ ಕೂಡ ಇವತ್ತು ಸುಮ್ಮನೆ ಯಾವುದೋ ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಟಾರ್ಗೆಟ್ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಇವೆಲ್ಲ ಬಿಟ್ಟು ಇವತ್ತೇನು ಇನ್ನೂ 3.25 ವರ್ಷ ಜನ ಆಡಳಿತ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದ್ರ ಕಡೆ ಸ್ವಲ್ಪ ಚಿಂತನೆ ಮಾಡಲಿ. ಈಗಾದರೂ ಚಿಂತನೆ ಮಾಡಲಿ. 1 ವರ್ಷ 4 ತಿಂಗಳಾಗಿದೆ. ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಇವತ್ತು ಸಂಘಟನೆಗೆ ನಾವು ಹೋಗಿರ್ಬೋದು, ಆದರೆ ಅಲ್ಲಿ ಜನಾಭಿಪ್ರಾಯ ಈಗಾಗಲೇ 1 ವರ್ಷ 4 ತಿಂಗಳು ಸಂಪೂರ್ಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ವಿರುದ್ಧವಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಆ್ಯಂಟಿ ಇನ್ಕಮೆನ್ಸಿ ಶುರು ಆಗೋಗಿದೆ. ನಾಳೆ ಚುನಾವಣೆಗೆ ಹೋದರೆ ರಾಜ್ಯದ ಜನತೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಮಟ್ಟದ ವಾತಾವರಣ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಏನು ಸೃಷ್ಟಿಯಾಗಿದೆ. ಅವರ ಎಲ್ಲ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ದಿನನಿತ್ಯ ಹಗರಣಗಳು, ಅಕ್ರಮಗಳು ಇವತ್ತು ನಾವು ಒಂದು ವಿರೋಧ ಪಕ್ಷವರಾಗಿ ಇವತ್ತು ಬಯಲಿಗೆಳಿತಕ್ಕಂಥದ್ದಕ್ಕೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕು ಕೊಟ್ಟಿದ್ದಾರೆ. ಅದು ಬಯಲಿಗೆ ಎಳೆಯೋದೇ ತಪ್ಪ. ಇವರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ತಾ ಇರ್ತಕ್ಕಂಥ ಪ್ರಯತ್ನವನ್ನ ಏನು ಮಾಡ್ತಾ ಇದ್ದೇವೆ. ಅಂತಿಮವಾಗಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥದ್ದೇನು, ವ್ಯಕ್ತಿಗತವಾಗಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ನಂತರ ಇವತ್ತು ಕಾಂಗ್ರೆಸ್ನವ್ರಿಗೆ ಇವತ್ತು ರಾಜ್ಯದಲ್ಲಿ ಯಾರಾದರೂ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥದ್ದರೆ ಮೊದಲು ಕುಮಾರಸ್ವಾಮಿ ಅವ್ರನ್ನ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಅವ್ರಿಗೆ ಒಳಗಡೆ ಭಯ ಇರ್ತಕ್ಕಂಥದ್ದೇ ಕುಮಾರಸ್ವಾಮಿ ಅವ್ರ ಮೇಲೆ. ಯಾಕೆಂದರೆ ವಾಸ್ತವ ಮಾತಾಡ್ತಾರಲ್ಲ, ಎಲ್ಲವೂ ಕೂಡ ಜನಗಳ ಮುಂದೆ ತೆರೆದ ಪುಸ್ತಕ ರೀತಿ ಇಡ್ತಾರಲ್ವ. ಹಾಗಾಗಿ ಇವತ್ತು ಭಯ ಶುರು ಆಗಿದೆ. ಹಾಗಾಗಿ ಪಾಪ ಸನ್ಮಾನ್ಯ ಕುಮಾರಣ್ಣವ್ರ ಮೇಲೂ ಇವತ್ತು ಪಾಪ ಹುಡುಕ್ತಾ ಇದ್ದಾರೆ. ದಿನನಿತ್ಯ ಒಂದೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿ ಒಂದು ಕಡೆ, ಉಪಮುಖ್ಯಮಂತ್ರಿ ಒಂದು ಕಡೆ, ಸಂಪೂರ್ಣ ಸಚಿವ ಸಂಪುಟ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ತೇಜಾವಧಿ ಮಾಡಬೇಕು, ಹೆಂಗಾದರೂ ಒಟ್ಟಿನಲ್ಲಿ ಕುಮಾರಣ್ಣನ ತಪ್ಪಿತಸ್ಥರು ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದೇ ಇವತ್ತು ಪಾಪ ದಿನನಿತ್ಯ ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ನೋಡಿ, ಈ ವಿಚಾರವಾಗಿ ಸನ್ಮಾನ್ಯ ಕುಮಾರಣ್ಣವರು ನಿನ್ನೆ ದಿನ ಮೈಸೂರಿನಲ್ಲಿ ಭಾಳ ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2015ರಲ್ಲಿ ಏನು ಈ ಒಂದು ಪ್ರಕ್ರಿಯೆ ಒಂದು ಬೆಳವಣಿಗೆ ಆಯಿತು, ಇದಕ್ಕೂ ಸನ್ಮಾನ್ಯ ಕುಮಾರಣ್ಣವ್ರಿಗೂ ಸಂಬಂಧ ಇಲ್ಲ. ಮೂಡಾ ಕೇಸ್ಗೂ ಗಂಗೇನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ, ಮ್ಯಾಚೇ ಇಲ್ಲ. ಸುಮ್ಮನೆ ಇವೆಲ್ಲವನ್ನ ಅವರ ತಪ್ಪನ್ನು ಇವತ್ತು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಒಂದು ತಿರ್ಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಷ್ಟೇ.